ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ಮನವಿ ಪತ್ರಕ್ಕೆ ಸಹಕಾರ ಕೊಟ್ಟು ಇವತ್ತೇ ಎಲ್ಲಾ ಸರ್ವಪಕ್ಷಗಳ ಸಭೆಯನ್ನು ಕರೆದು ಯಾವುದೇ ಕಾರಣಕ್ಕೂ ಕಾವೇರಿ ನಿಯಂತ್ರಣ ಮಂಡಳಿ ಏನ್ ಆದೇಶ ಮಾಡಿದೆ ಆ ಆದೇಶವನ್ನು ಪಾಲನೆ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಕುಡಿಯಕ್ ನೀರಿಲ್ಲ, ಜನರು ಕಷ್ಟ ಪಡ್ತಾ ಇದ್ದಾರೆ. ಕಾವೇರಿ ನೀರು ಬೆಂಗಳೂರಲ್ಲಿ ಆಗಿರ್ಬೋದು, ಆ ಕಾವೇರಿ ನಂಬ್ಕೊಂಡಿರುವಂತಹ 12 ಜಿಲ್ಲೆಗಳಾಗಿರ್ಬೋದು, ಆ ನೀರು ಕುಡಿಯಕ್ ಉಪಯೋಗಿಸ್ತಾರೆ. ಆದ್ರೆ ಆ ನೀರನ್ನು ತಮಿಳುನಾಡಿಗೆ ಅದು ಕುಡಿಯಕ್ಕಲ್ಲ, ಅವ್ರಿಗೆ ವ್ಯವಸಾಯಕ್ಕೆ ಬೇಕಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಇದು ನಮ್ಮ ನದಿ, ನಮ್ಮ ಹಕ್ಕು, ನಮ್ಮ ಕಾವೇರಿ ನಮ್ಮ ಹಕ್ಕು. ಆದ್ರೆ ತಮಿಳುನಾಡಿಗೆ ವ್ಯವಸಾಯಕ್ಕೆ ಬಿಡುವಂತ ಕೆಲಸ ಆಗ್ಬಾರ್ದು. ಯಾವುದೇ ಕರ್ನಾಟಕ ಸರ್ಕಾರ ನಮ್ಮ ಕಾವೇರಿ ನೀರನ್ನು ಒಂದು ಹನಿ ನೀರನ್ನು ಸಹ ತಮಿಳುನಾಡಿಗೆ ಬಿಡಬಾರ್ದು. ಒಂದ್ ವೇಳೆ ಬಿಟ್ಟಿದ್ದೆ ಆದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲಾ ಕನ್ನಡಪರ ಸಂಘಟನೆ ಒಕ್ಕೂಟದ ವತಿಯಿಂದ ಇಡೀ ರಾಜ್ಯದಲ್ಲಿ ಬಂದ್ ಅನ್ನು ನಾವು ಮಾಡ್ತೀವಿ. ನಮ್ಮ ವಾಟಾಳ್ ನಾಗರಾಜಂತಹ ಅವರ ನೇತೃತ್ವದಲ್ಲಿ ಬಂದ್ ಸಹ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಸಮಸ್ತ ನಾಗರಿಕ ಬಂಧುಗಳೇ, ಎಲ್ಲ ನನ್ನ ಆತ್ಮೀಯ ಕನ್ನಡಿಗರೇ, ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಚಳವಳಿ ಚಲಪತಿಗೌಡರ ನೇತೃತ್ವದ ಸಂಘಟನೆ ವತಿಯಿಂದ ಮಾನ್ಯ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಇದರ ವಿಷಯ ಏನಂದ್ರೆ, ಈಗಾಗಲೇ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕಂತ ಆದೇಶ ಮಾಡಿದೆ. ಈ ಆದೇಶವನ್ನು ವಿರೋಧಿಸಿ ನಾವು ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡಿದ್ದೀವಿ. ಯಾಕಂದ್ರೆ ಕಾವೇರಿ ನೀರನ್ನು ಸುಮಾರು 12 ಜಿಲ್ಲೆಗಳಿಗೆ, ಕರ್ನಾಟಕದ 12 ಜಿಲ್ಲೆಗಳಿಗೆ ಆ ನೀರು ಕುಡಿಯಕ್ಕೆ ಉಪಯೋಗಿಸ್ತಾ ಇದ್ದಾರೆ. ನಮ್ಗೆ ಕಾವೇರಿ ನೀರು ಸಾಕಾಗ್ತಾ ಇಲ್ಲ. ವಾಡಿಕೆ ಮಳೆಗಿಂತ ತುಂಬಾ ಮಳೆ ಕಡಿಮೆ ಬಂದಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಟ್ರೆ ನಮ್ಮ ಕಾವೇರಿ ಸಂಪೂರ್ಣ ಖಾಲಿ ಆಗುತ್ತದೆ. ಜನರು ಪರದಾಡಬೇಕಾಗುತ್ತೆ. ಮತ್ತೆ ಕನ್ನಡಿಗರು ಕುಡಿಯೋ ನೀರಿಗಾಗಿ ಹಾಹಾಕಾರ ಎದ್ದೇಳುತ್ತೆ. ಯಾಕಂದ್ರೆ ತಮಿಳುನಾಡಿಗೆ ನೀರಿನ ಅವಶ್ಯಕತೆ ಇಲ್ಲ, ಅವ್ರು ಕುಡಿಯೋಕೆ ನೀರು ಎಷ್ಟು ಬೇಕೋ ಅಷ್ಟಿದೆ. ಜೊತೆಗೆ ನಮ್ಮ ಕಾವೇರಿ ನೀರನ್ನು ಅವ್ರು ವ್ಯವಸಾಯಕ್ಕೆ ಉಪಯೋಗಿಸಕ್ಕೆ, ಕೃಷಿ ಚಟುವಟಿಕೆ ಮಾಡಕ್ಕೆ ಕೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಪವಿತ್ರವಾದ ನಮ್ಮ ಕುಡಿಯೋ ನೀರಂತ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರ್ದು, ತಮಿಳುನಾಡು ವ್ಯವಸಾಯಕ್ಕೆ ಬಿಡಬಾರ್ದು. ಇಲ್ಲಿರುವ ಕನ್ನಡಿಗರಿಗೆ ಕುಡಿಯಕ್ಕೆ ನೀರು ಬೇಕಾಗಿದೆ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ತಕ್ಷಣ ಸರ್ವಪಕ್ಷಗಳ ಸಭೆಯನ್ನು ಕರೆದು ಕಾವೇರಿ ನಿಯಂತ್ರಣ ಮಂಡಳಿ ಏನ್ ಮಾಡಿದೆ ಆದೇಶವನ್ನು ವಿರೋಧಿಸಿ ಮೇಲ್ಮನವಿಯನ್ನು ಸಲ್ಲಿಸಬೇಕು, ಕನ್ನಡಿಗರಿಗೆ ನ್ಯಾಯ ಕೊಡಿಸಬೇಕಂತ ಈ ಸಂದರ್ಭದಲ್ಲಿ ಒಂದು ಸಾಂಕೇತಿಕ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದೀವಿ. ಬಂಧುಗಳು, ಕಾವೇರಿ ನೀರನ್ನು, ಕಾವೇರಿ ಹಕ್ಕು ನಮ್ಮದು, ಕಾವೇರಿ ನದಿ ನಮ್ಮದು, ಕನ್ನಡಿಗರ ಹಕ್ಕದು. ಕಾವೇರಿ ನೀರು ನಮಗಾಗಿರುವಂತಹದ್ದು. ಆ ಕಾವೇರಿ ನೀರನ್ನು ಕಾವೇರಿ ನಿಯಂತ್ರಣ ಮಂಡಳಿ ಒಂದು ವೇಳೆ ತಮಿಳುನಾಡಿಗೆ ಇಲ್ಲಿ ಕುಡಿಯಕ್ಕೆ ನೀರು ಇಲ್ಲದೆ ಇದ್ರೂ ಪರವಾಗಿಲ್ಲ, ಕನ್ನಡಿಗರಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಕನ್ನಡಿಗರು ಬೀದಿಗೆ ಬಂದ್ರೂ ಪರವಾಗಿಲ್ಲ, ಆದ್ರೆ ತಮಿಳುನಾಡಿಗೆ ನಾವು ನೀರು ಕೊಡ್ತೀವಿ ಅಂತ ಏನಾದ್ರು ಕೊಟ್ರೆ, ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಟ್ರೆ ಇಲ್ಲಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ವಾಟಾಳ್ ನಾಗರಾಜರವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಂತ ತುಂಬಾ ಪ್ರತಿಭಟನೆಗಳು, ಎಚ್ಚರಿಕೆಯನ್ನು ಕೊಟ್ಟು ಉಗ್ರ ಪ್ರತಿಭಟನೆ ಮಾಡೋ ಮೂಲಕ ಜೊತೆಗೆ ಕರ್ನಾಟಕ ಬಂದ್ ಮಾಡೋದು ಸಹ ಕರೆ ನೀಡ್ತೀವಿ. ಯಾವುದೇ ಕಾರಣಕ್ಕೂ ಕಾವೇರಿಯ ಒಂದು ಹನಿ ನೀರನ್ನು ಸಹ ತಮಿಳುನಾಡಿಗೆ ಬಿಡೋದಿಲ್ಲ. ಅತ್ಯಂತ ಉಗ್ರ ಹೋರಾಟ ಮಾಡಿದಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಮುಚ್ಚಿ ಈ ಹಿಂದೆ ಸರ್ಕಾರ ಬಿಟ್ಟಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ರೈತರು ಹೋಗ್ಬಿಟ್ಟು ಅದನ್ನ ಬಿಡಬಾರ್ದಂತ ಈಗಾಗಲೇ ಹೋರಾಟಗಳು ಈ ಹಿಂದೆ ಮಾಡಿದ್ದಾರೆ. ಈಗಲೂ ಸಹ ಸರ್ಕಾರ ಏನಾದರೂ ಅತಿ ಬುದ್ಧಿವಂತಿಕೆ ಪ್ರಯತ್ನ ಪಟ್ರೆ ನಮ್ಮ ರೈತರಾಗಿರ್ಬೋದು, ಮಂಡ್ಯದ ರೈತರಾಗಿರ್ಬೋದು, ಬೆಂಗಳೂರು ಸಂಬಂಧಪಟ್ಟ 12 ಜಿಲ್ಲೆಗಳ ರೈತರು ಕಾವೇರಿ ನೀರನ್ನು ಉಪಯೋಗಿಸ್ತಾರೆ. ಎಲ್ಲಾ ರೈತರು, ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ಯಾರೇ ಸುಮ್ಮನೆ ಇರೋದಿಲ್ಲ.
ಸದ್ದಿ ಮುಚ್ಚಿಯನ್ನ ಸರ್ಕಾರ ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಅದೇ ಕಾವೇರಿ ನೀರಿನ ಪ್ರದೇಶದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ. ಅವ್ರು ಯಾವುದೇ ಕೇಸ್ ಹಾಕ್ಲಿ, ಜೈಲ್ಗೆ ಹಾಕ್ಲಿ, ಅದಕ್ಕೆಲ್ಲ ನಾವು ಇದು ಮಾಡಲ್ಲ. ನಾವು ನಾಡು, ನುಡಿ, ನೆಲ, ಜಲ, ಭಾಷೆಗಾಗಿ ಹೋರಾಟ ಮಾಡಲು ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಸಿದ್ಧವಾಗಿರುತ್ತದೆ.